ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ವಿವೋ V40 ಬಗ್ಗೆ ಹೇಳೋಣ ಅಂದ್ಕೊಂಡಿದ್ದೀನಿ. ವಿವೋದಲ್ಲಿ ಸೊ ಬೇರೆ ಸೀರೀಸ್ ಬರುತ್ತೆ, ವೈ ಸೀರೀಸು, ಟಿ ಸೀರೀಸು, ವಿ ಸೀರೀಸು ಮತ್ತು ಎಕ್ಸ್ ಸೀರೀಸು. ಇದರಲ್ಲಿ ಮಿಡ್ ರೇಂಜ್ ಪ್ರೈಸ್ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಮಿಡ್ ರೇಂಜ್ ಪ್ರೈಸ್ ಅಂತ ಹೇಳಿದ್ರೆ 135-40 ಈ ಥರ ಪ್ರೈಸ್ ರೇಂಜಲ್ಲಿ. ಸೊ ಈ ಪ್ರೈಸ್ ರೇಂಜಲ್ಲಿ ಅಂತ ಹೇಳಿದ್ರೆ ವಿವೋದಲ್ಲಿ ನಿಮಗೆ V40 ಅಂತ ಬರುತ್ತೆ. ಸೊ ಇದ್ರಲ್ಲಿ ಸೀರೀಸ್ ಅಂತ ಬರುತ್ತೆ, V40 ಸೀರೀಸ್ ಅಂತ ಬರುತ್ತೆ. ಅದ್ರಲ್ಲಿ ನಿಮ್ಗೆ V40E ಬರುತ್ತೆ, ಮತ್ತೆ V40 ಬರುತ್ತೆ, ಮತ್ತೆ V40 Pro ಸೀರೀಸ್ ಬರುತ್ತೆ. ಇದ್ರಲ್ಲಿ ಯಾವ ತರ ಅಂತ ಹೇಳಿದ್ರೆ, ಸೊ ವಿವೋದಲ್ಲಿ ನಿಮ್ಗೆ ಆಲ್ಮೋಸ್ಟ್ ಗೊತ್ತು, V40 ಆಲ್ವೆ ತುಂಬಾ ಜನ ಯೂಸ್ ಮಾಡ್ತಿದ್ದೀರಾ. ಸೊ ಇದ್ರಲ್ಲಿ ಏನಂತ ಹೇಳಿದ್ರೆ ನಿಮ್ಗೆ ತೋರಿಸ್ಕೊಡ್ತೀನಿ ಇವಾಗ ಯಾವ ತರ ಬರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ಇದೇನೆ ವಿವೋ V40 ಮಾಡಲು. ಸೊ ಇದ್ರಲ್ಲಿ ಬಂದು ನಿಮ್ಗೆ ಲೋಟಸ್ ಪರ್ಪಲ್ ಕಲರ್ ಬರುತ್ತೆ. ಸೊ ಈ ಕಲರ್ ನೇಮ್ ಬಂದು, ಸೊ ಇದ್ರಲ್ಲಿ ಏನಂತ ಹೇಳಿದ್ರೆ ನಿಮ್ಗೆ ಮೈನ್ ಕ್ಯಾಮ್ರಾ ಆ ತರ ನೋಡ್ತೀನಿ ಅಂದ್ರೆ, ಮತ್ತೆ ಒಳ್ಳೆ ಗುಡ್ ಬ್ಯಾಟ್ರಿ ಬ್ಯಾಕಪ್ ನೋಡ್ತೀನಿ ಅಂತಂದ್ರೆ ಒಳ್ಳೆ ಬ್ಯಾಟ್ರಿ ಕೂಡ ಬರುತ್ತೆ ನಿಮ್ಗೆ. ಸೊ ಇದು ಬಂದು ನಿಮ್ಗೆ ಕಂಪ್ಲೀಟ್ 6.67 ಇಂಚಸ್ ಡಿಸ್ಪ್ಲೇ ಬರುತ್ತೆ ವಿತ್ ಫ್ರಂಟ್ 50 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಬರುತ್ತೆ. ಫ್ರಂಟ್ ಕ್ಯಾಮ್ರಾ, ಬ್ಯಾಕ್ ಕ್ಯಾಮ್ರಾ ಬಂದು ನಿಮ್ಗೆ 50 ಮೆಗಾ ಪಿಕ್ಸೆಲ್ ಬರುತ್ತೆ ಇದು. ಮತ್ತೆ ಜೈಸ್ ಕ್ಯಾಮ್ರಾ ಬರುತ್ತೆ. ಇದರಲ್ಲಿ ಮೇನ್ ಫೀಚರ್ ಕ್ಲಾರಿಟಿ ಮತ್ತೆ ಫೋಟೋಸ್ ಕ್ಲಾರಿಟಿ ಈ ತರ ಎಲ್ಲ ಅಂತಂದ್ರೆ ನಿಮ್ಗೆ ಮೇನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಜೈಸ್ ಕ್ಯಾಮ್ರಾನೇ ಮೇನ್ ಇಂಪಾರ್ಟೆಂಟ್ ಆಗಿರೋದು. ಜೈಸ್ ಲೆನ್ಸು, ಜೈಸ್ ಕ್ಯಾಮ್ರಾ. ಸೊ ಇದ್ರಲ್ಲಿ ಬಂದು ನಿಮ್ಗೆ ನೋಡಿ, ಜೈಸ್ ಆಲ್ ಮೇನ್ ಕ್ಯಾಮ್ರಾ ಅಂತ ಬರುತ್ತೆ. ಸೊ ಇದ್ರದ್ದು ಬಂದು ನಿಮ್ಗೆ ಮೇನ್ ಕ್ಯಾಮ್ರಾ ಬಂದು 50 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಆಂಗಲ್ ಬರುತ್ತೆ. ಇನ್ನೊಂದು ಬಂದು ನಿಮ್ಗೆ ಮೇನ್ ಕ್ಯಾಮ್ರಾ ಬರುತ್ತೆ, ಪ್ರೈಮರಿ ಕ್ಯಾಮ್ರಾ. ಸೊ ಇದರಲ್ಲಿ ಮಲ್ಟಿಫೋಕಲ್ ಪೋರ್ಟ್ರೇಟ್ ಅಂತ ಹೇಳ್ಬಿಟ್ಟು, ಸೊ ಇಲ್ಲಿ ತೋರಿಸ್ತಾ ಇದೀರಲ್ಲ, ಇದು ಇಲ್ಲಿ ನೋಡ್ತಾ ಇದೀರಲ್ಲ ಯಾವ್ಯಾವ ತರ ಅಂತ ಹೇಳ್ಬಿಟ್ಟು ಮಲ್ಟಿಫೋಕಲ್ ಲೆನ್ಸ್ ಪೋರ್ಟ್ರೇಟ್ ಕೂಡ ನಿಮ್ಗೆ ಇದರಲ್ಲಿ ಬರುತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಮಲ್ಟಿಫೋಕಲ್ ಲೆನ್ಸ್, ಯಾವ ತರ ಸಿನಾರಿಯೋದಲ್ಲಿ ನೀವು ಫೋಟೋಸ್ ಕ್ಯಾಪ್ಚರ್ ಮಾಡ್ತೀರಲ್ಲ, ಸೊ ಈ ತರ ಬರುತ್ತೆ ಇದರಲ್ಲಿ. ನೆಕ್ಸ್ಟ್ ಬಂದು ನಿಮ್ಗೆ ಬೊಕೆ ಮೋಡ್ ಅಂತ, ಜೈಸ್ ಸ್ಟೈಲ್ ಬೊಕೆ ಅಂತ ಹೇಳ್ಬಿಟ್ಟು. ಸೊ ಜೈಸ್ ಸ್ಟೈಲ್ ಬೊಕೆನಲ್ಲಿ ನಿಮ್ಗೆ ಕಂಪ್ಲೀಟ್ ಇವಾಗ ನಿಮ್ಗೆ ಗೊತ್ತು, ಬ್ಯಾಕ್ ಗ್ರೌಂಡ್ ನ ಬ್ಲರ್ ಮಾಡಿ ಆಬ್ಜೆಕ್ಟ್ ನ ಫೋಕಸ್ ಮಾಡೋದು, ಅಂದ್ರೆ ಆಬ್ಜೆಕ್ಟ್ ನ ಫೋಕಸ್ ಮಾಡಿ ಬ್ಯಾಕ್ ಗ್ರೌಂಡ್ ಏನಿರುತ್ತೆ ಅದನ್ನ ಡಿಫೋಕಸ್ ಮಾಡೋದು. ಸೊ ಇದು ಬಂದು ನಿಮ್ಗೆ ಸ್ಟೈಲ್ ಬೊಕೆನಲ್ಲಿ ಬರುತ್ತೆ. ಸೊ ಅದ್ ಬಿಟ್ರೆ ನಿಮ್ಗೆ ಸಿನಿಮ್ಯಾಟಿಕ್ ಪೋರ್ಟ್ರೇಟ್ ವಿಡಿಯೋ. ಸೊ ನೀವು ವಿಡಿಯೋ ಎಲ್ಲ ಬೇಕಿದ್ರೆ ನೀವು ಟ್ರೈ ಮಾಡಿದಾಗ ನೋಡ್ಬೋದು ಯಾವ ತರ ಬರುತ್ತೆ ಅಂತ ಹೇಳ್ಬಿಟ್ಟು. ಪಿಕ್ಚರ್ ಕ್ಲಾರಿಟಿ ನೀವು ಯೂಸ್ ಮಾಡ್ತಾ ಇದ್ರೆ ಬೇಕಿದ್ರೆ ನೀವು ಇದರಲ್ಲಿ ಚೆಕ್ ಮಾಡ್ಕೋಬಹುದು. V40 ಏನಾದ್ರು V40 ಮೊಬೈಲ್ ಯೂಸ್ ಮಾಡ್ತಾ ಇದ್ರೆ ಯೂಸರ್ಸ್ ಬೇಕಿದ್ರೆ ಮಾಡ್ಕೋಬಹುದು. ಸೊ ಅದಲ್ಲದೆ ನಿಮ್ಗೆ ಲೈಟ್ ಪೋರ್ಟ್ರೇಟ್, ಲೈಟ್ ಪೋರ್ಟ್ರೇಟ್ ಅಂತ ಹೇಳಿದ್ರೆ, ಸೊ ಈಗ ನೀವು ನೈಟ್ ಟೈಮಲ್ಲಿ ಏನಾದ್ರು ಈವ್ನಿಂಗ್ ಪಾರ್ಟಿ ಟೈಮ್ ಆ ಥರ ಏನಾದ್ರು ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ಇದು ಬಂದು ನಿಮ್ಗೆ ಬೆಸ್ಟ್ ಇರುತ್ತೆ. ಅದು ಯಾವ ತರ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಸೆಟ್ಟಿಂಗ್ ಅಲ್ಲಿ ಇರುತ್ತೆ. ನೀವು ಬೇಕಿದ್ರೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಲೈಟ್ ಕೂಡ ಬರುತ್ತೆ. ಸೊ ಇದು ಬೇಕಿದ್ರೆ ಈ ತರ ಲೈಟ್ ಅಂತ ಇರುತ್ತೆ. ಇದು ಬೇಕಿದ್ರೆ ಈ ಮೋಡಲ್ಲಿ ನೀವು ಫೋಟೋಸ್ನ ಕ್ಯಾಪ್ಚರ್ ಮಾಡಬಹುದು. ಇದಲ್ಲದೆ ನಿಮ್ಗೆ ಎರೇಜರು. ಸೊ ಇದು ಅವಾಗ್ಲೇ ನಾನು ನಿಮ್ಗೆ ಹೇಳಿದೆ ಹಿಂದಿನ ವಿಡಿಯೋದಲ್ಲಿ, ಓಪೋ ರೆನೋ ಬಗ್ಗೆ ಮಾತಾಡ್ಬೇಕಾದ್ರೆ, ಇಲ್ಲ F27 Pro ಪ್ಲಸ್ ಮಾತಾಡ್ಬೇಕಾದ್ರೆ, ಮತ್ತೆ F27 ಮಾಡ್ಬೇಕಾದ್ರೆ ಇದೇನಿಲ್ಲ, ಜಸ್ಟ್ ಬ್ಯಾಕ್ ಗ್ರೌಂಡ್ ಏನಾದ್ರು ಜನ ಇರ್ತಾರೆ ಆತರ, ಇವಾಗ ಒಂದು ಪಾರ್ಟಿಗೆ ಹೋಗಿರ್ತೀರಾ, ಒಂದು ಟೆಂಪಲ್ಗೆ ಹೋಗಿರ್ತೀರಾ, ಇಲ್ಲ ಮದ್ವೆಗೆ ಹೋಗಿರ್ತೀರಾ. ಸೊ ನಿಮ್ದೇ ಪರ್ಟಿಕ್ಯುಲರ್ ಫೋಟೋಸ್ ಆತರ ಏನಾದ್ರು ಬೇಕು ಅಂತ ಹೇಳಿದ್ರೆ ನೀವು ಇದ್ರಲ್ಲಿ ಈ ತರ ಎರೇಜರ್ ಬೇಕಿದ್ರೆ ಮಾಡ್ಕೊಂಡು ಬ್ಯಾಕ್ ಗ್ರೌಂಡ್ ನ ಕಂಪ್ಲೀಟ್ ಎರೇಜರ್ ಮಾಡ್ಕೋಬಹುದು. ಇದೆಲ್ಲ ನಿಮ್ಗೆ ಇನ್ಫಿನಿಟಿ ಕ್ಯಾಮ್ರಾ ಮಾಡಲರು. ಈ ಕ್ಯಾಮ್ರಾ ಮಾಡಲರ್ ಏನ್ ಬರುತ್ತೆ, ಸೊ ಇದು ಬಂದು ನಿಮ್ಗೆ ಇನ್ಫಿನಿಟಿ ಕ್ಯಾಮ್ರಾ ಮಾಡಲ್ ಬರುತ್ತೆ ಈ ಮಾಡಲ್ ಬಂದು. ಸೊ ಇದ್ರಲ್ಲಿ ಬಂದು ನಿಮ್ಗೆ ಔಟ್ಸ್ಟ್ಯಾಂಡಿಂಗ್ 3 ಕಲರ್ಸ್ ಅಲ್ಲಿ ಸಿಗುತ್ತೆ ಇದು. ಸೊ ಇದು ಬಂದು ಡ್ಯಾನ್ಸ್ ಬ್ಲೂ ಅಂತೇಳಿ, ಮತ್ತೆ ಲೋಟಸ್ ಪರ್ಪಲ್. ಪರ್ಪಲ್ ಅಂದ್ರೆ ಇದೇ ಮಾಡಲೇ ಲೋಟಸ್ ಪರ್ಪಲ್, ಮತ್ತೆ ಟೈಟಾನಿಯಂ ಗ್ರೇ ಅಂತ ಬರುತ್ತೆ. 3 ಕಲರ್ಸ್ ನಲ್ಲಿ ಅವೈಲಬಿಲಿಟಿ ಇರುತ್ತೆ. ಸೊ ಇದು ಬಂದು ನಿಮ್ಗೆ ಮೇನ್ ನಾನು ಹೇಳಿದೆ ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಆ ತರ 5500 mAh ಬ್ಯಾಟ್ರಿ ಬರುತ್ತೆ. 5500 mAh ಬ್ಯಾಟ್ರಿ ವಿತ್ 80 ವಾಟ್ಸ್ ಫ್ಲಾಶ್ ಚಾರ್ಜಿಂಗ್ ಆಪ್ಷನ್ ಜೊತೆಗೆ ಬರುತ್ತೆ ಇದು. ಇದು ನೋಡ್ತೀನಿ ಅಂತ ಹೇಳಿದ್ರೆ ಬ್ಯಾಟ್ರಿ ಬ್ಯಾಕಪ್. ಇನ್ ಪ್ರೊಸೆಸರ್ ಪ್ಲಾಟ್ಫಾರ್ಮ್ ಬಂದ್ರೆ ಸ್ನ್ಯಾಪ್ ಡ್ರ್ಯಾಗನ್ 7 Gen 3rd generation ಬರುತ್ತೆ ನಿಮ್ಗೆ.
ವಿತ್ 4 nm ಟೆಕ್ನಾಲಜಿ ಅಂದಾಗ ಬರುತ್ತೆ ಇದು ಪ್ರೊಸೆಸರ್. ಮತ್ತೆ IP68 ಬರುತ್ತೆ, ಡಸ್ಟ್ ಅಂಡ್ ವಾಟರ್ ರೆಸಿಸ್ಟೆಂಟ್ ಕೂಡ ಬರುತ್ತೆ ನಿಮಗೆ. ವಿತ್ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಬರುತ್ತೆ ಜೊತೆಗೆ. ಇದ್ರ ಜೊತೆಗೆ ಒಳ್ಳೆ ಸೌಂಡ್ ಕ್ವಾಲಿಟಿ ಆ ಥರ ಎಲ್ಲ ಯೂಸ್ ಮಾಡ್ತೀನಿ ಅಂದರೆ, ಕೇಳ್ತೀನಿ ಒಳ್ಳೆ ಸಾಂಗು ಆ ಥರ ಎಲ್ಲ ನೋಡ್ತೀನಿ ಅಂದರೆ ಇದು ಬೆಸ್ಟ್ ಬರುತ್ತೆ ನಿಮಗೆ. ಇದು ಡ್ಯುಯಲ್ ಸ್ಟೀರಿಯೋ ಬರುತ್ತೆ ನಿಮಗೆ. ಇಷ್ಟೇ ಫ್ರೆಂಡ್ಸ್ ಇದ್ರ ಬಗ್ಗೆ. ನೀವು ಆಲ್ರೆಡಿ ಯೂಸ್ ಮಾಡ್ತಾ ಇದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.